ಗಜೇಂದ್ರಗಡ ನಗರದ ಶ್ರೀ ಜಗದಂಬ ವಿದ್ಯಾವರ್ಧಕ ಸಂಘದ ಶ್ರೀ ವಿ.ಟಿ. ರಾಯವಾಗಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲಾ ವಾರ್ಷಿಕ ಕ್ರೀಡಾಕೂಟಗಳನ್ನು ಉದ್ಘಾಟನೆ ಮಾಡಲಾಯಿತು. ಬಳಿಕ ವಿದ್ಯಾರ್ಥಿಗಳು ಕ್ರೀಡಾಕೃತಿಯನ್ನು ಮೆರವಣಿಗೆಯ ಮುಖಾಂತರ ತೆಗೆದುಕೊಂಡು ವೇದಿಕೆಯ ಹತ್ತಿರ ಆಗಮಿಸಿದರು. ಇನ್ನು ಕ್ರೀಡಾಜ್ಯೋತಿಯನ್ನು ಸಂಸ್ಥೆಯ ಚೇರ್ಮನ್ರಾದ ಜಿ.ಎಚ್. ರಂಗನಿಜಿ ಕ್ರೀಡಾಜ್ಯೋತಿಯನ್ನು ಸ್ವೀಕರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸುರೇಂದ್ರ ಸರ್ ರಾಯವಾಗಿ, ಶಂಕರ್ ಸರ್ ರಾಯವಾಗಿ, ಭಾಸ್ಕರ್ ರಾಯವಾಗಿ, ಜಿ.ಎಚ್. ರಂಗನಿಜಿ, ಗುರುನಾಥ್ ಸರ್ ರಾಯವಾಗಿ, ಎಸ್.ಎಸ್. ರಾಯವಾಗಿ ಸೇರಿದಂತೆ ಅನೇಕರಿದ್ದರು. ಸ್ಪೋರ್ಟ್ಸ್ ಇರಬೇಕು ಅನ್ನೋ ಉದ್ದೇಶಿಕ ಕ್ರೀಡಾ ದಿನವನ್ನು ನಾವು ಆಚರಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ. ಈ ಸಂದರ್ಭದಲ್ಲಿ ಕ್ರೀಡೆ ಒಂದು ಆರೋಗ್ಯಕ್ಕೆ, ನಾವು ಆರೋಗ್ಯವಾಗಿ ಇರಬೇಕಾದ್ರೆ ಕ್ರೀಡೆ ನಮಗೆ ಬಹಳ ಮುಖ್ಯ. ಈಗ ವಿದ್ಯಾರ್ಥಿ ಜೀವನದಲ್ಲಿ ನೀವು ಆಟ ಆಡ್ತಿರ್ತೀರಿ, ಈಗ ನಿಮ್ದು ಆಟ ಪಾಠ ಎಲ್ಲಾನು ಇರುತ್ತೆ. ಆದರೆ ಮುಂದೆ ನೀವು ಉನ್ನತ ಶಿಕ್ಷಣಕ್ಕೆ ಹೋದಾಗ ಈ ಕ್ರೀಡೆಯನ್ನ ನಿಮ್ಮ ಒಂದು ಎವ್ರಿಡೇ ಒಂದು 1 ಅವರ್, ಅರ್ಧ ಗಂಟೆ, ಇಲ್ಲ ವೀಕ್ಲಿ 1 ಟೈಮ್ ಆದ್ರೂ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತೇಳಿ ನಾವು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತೆ ಇವತ್ತೇನು ಕ್ರೀಡೆಗಳು ನಡೀತಾ ಇದೆ, ಸೋಲು ಗೆಲುವು ಮುಖ್ಯ ಅಲ್ಲ, ನೀವು ಭಾಗವಹಿಸುವಿಕೆ ದೊಡ್ಡ ಮುಖ್ಯ. ಆಮೇಲೆ ಸೋಲನ್ನ ನೀವು ಮುಂದಿನ ಗೆಲುವಿನ ಸೋಪಾನವಾಗಿ ಸ್ವೀಕರಿಸಬೇಕು. ಗೆಲುವನ್ನು ಅತಿ ವಿಜೃಂಭಣೆಯಿಂದ ಆಚರಿಸದೆ ಒಂದು ಒಳ್ಳೆ ಇದರಿಂದ ತೆಗೆದುಕೊಳ್ಬೇಕಂತ ನಾ ಎಲ್ಲಾ ವಿದ್ಯಾರ್ಥಿನಿಯರಿಗೆ ನಾನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಕಾರ್ಯಕ್ರಮವನ್ನು ಇಷ್ಟು ಸುಸಜ್ಜಿತವಾಗಿ ಸಂಘಟನೆ ಮಾಡಿ ಇವತ್ತು ನಮ್ಮ ಶಿಕ್ಷಕರಿಂದ ಇದಕ್ಕೆಲ್ಲ ಬಹಳ ಕಷ್ಟಪಟ್ಟು ಇವತ್ತೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವ್ರಿಗೂ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತೆ ನನಗೆ 2 ಮಾತು ಮಾತಾಡ್ಲಿಕ್ಕೆ ಏನಪ್ಪಾ ಅಂದ್ರೆ, ಇವತ್ತ ನಾವು ಬದುಕಬೇಕಪ್ಪ ಅಂದ್ರೆ ಗಾಳಿ ಬೆಳಕು ಎಷ್ಟು ಮುಖ್ಯವೋ ಅಷ್ಟೇ ಕೂಡ ನಮ್ಮ ವ್ಯಾಯಾಮನು ಕೂಡ ಮುಖ್ಯ. ನಾವು ಯಾವ್ಯಾವ ಮಾಡ್ಲಿಕ್ಕಂದ್ರ ನಮ್ಮ ದೈಹಿಕವಾಗಿ ನಾವು ಗಟ್ಟಿ ಆಗ್ಲಿಲ್ಲ ಅಂದ್ರೆ ಏನೇನೂ ಸಾಧನೆ ಮಾಡಕ್ಕಾಗಲ್ಲ. ಎಷ್ಟು ರೂಪಾಯಿ ಇದ್ರೇನು, ಎಷ್ಟು ಹಣ ಇದ್ರೇನು, ಎಷ್ಟು ಆಸ್ತಿ ಇದ್ರೇನು, ಅದು ಎಲ್ಲ ನಿಷ್ಫಲ. ಇವತ್ತು ನೋಡ್ತೀವಿ ನಾವು, ಅಂಬಾನಿ ಮಗನ್ ನೋಡ್ತೀವಿ ನಾವು, ಸಾಕಷ್ಟು ದುಡ್ಡಿದೆ, ಸಾಕಷ್ಟು ನಮ್ಮ ವಿಶ್ವಕ್ಕೆ ಶ್ರೀಮಂತರವರು, ಅವರ ಮಗ ಒಬ್ಬನು ಅವನು ದೈಹಿಕವಾಗಿ ಅಂಗವಾಗಿದ್ದಾನೆ. ಏನು ಫಲ ಹೇಳ್ರಿ? ಇವತ್ತು ನಾವು ಗುರುತಿಸ್ಕೋಬೇಕಾದ್ರ ನಾವು ಶ್ರೀಮಂತರಾಗಬೇಕಾಗಿಲ್ಲ, MLA-ಗಳಾಗಬೇಕಾಗಿಲ್ಲ, ಮಿನಿಸ್ಟರ್ ಆಗಬೇಕಾಗಿಲ್ಲ. ನಾವೊಬ್ಬ ಕ್ರೀಡೆಪಟು ಆಗಿ ನಾವು ನಿಂತರೆ, ಯಾರು ಮುಂದೆ ನಿಂತಾರ, ಯಾರು ಬಾಜು ನಿಂತಾರಪ್ಪ ಅಂದ್ರ ತಂಡಲಕರ ಬಾಜು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಂತಾರಂತಾರ. ಸಿದ್ದರಾಮಯ್ಯ ಬಾಜು ನಿಂತ್ರೆ ಯಾರಪ್ಪ ಗೊತ್ತಾಗಲ್ಲ. ಸಿದ್ದರಾಮಯ್ಯ ಬಾಜು ಯಾರು ನಿಂತಾರಂತಂದ್ರೆ ತಂಡಲಕರ್ ಇರ್ತಾರ. ತಂಡಲಕರ ಬಾಜು ನಿಂತ ಯಾರ ಬಾಜು ಸಿದ್ದರಾಮಯ್ಯ ನಿಂತಾರಪ್ಪ, ಮುಖ್ಯಮಂತ್ರಿ ನಿಂತಾರ. ಯಾರ ಬಾಜು ಮೋದಿ ನಿಂತಾರ ಅಂಬಂದ್ರೆ ತಂಡಲಕರ ಬಾಜು ಅವ್ರು ಮೋದಿ ನಿಂತಾರಂತಾರ. ನೀವು ಅರ್ಥ ಮಾಡ್ಕೋಬೇಕು. ಇದು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಕೂಡ ಒಬ್ಬ ದೈಹಿಕವಾಗಿ ಕ್ರೀಡಾಪಟು ಆಗಕ್ಕೆ ಪ್ರಯತ್ನ ಪಟ್ರೆ ನಾವು ಕೂಡ ಇವತ್ತು ತಂಡಲಕರ ಆಗ್ಬೋದು ಮತ್ತು ಸುನಿಲ್ ಗವಾಸ್ಕರ್ ಆಗ್ಬೋದು. ಅನೇಕ ಕ್ರೀಡಾಪಟುಗಳ ಹೆಸರು ಕೇಳಿರಿ ನೀವು. ಶಾಲೆ ಒಳಗೆ ಏನೋ ನಮ್ಮ ಇವರು 10th ಯಾರೋ ತಂಡಲ್ಕರ್ ಅವರು ಇವತ್ತು ನೋಡ್ರಿ ಅವರಿಗೆ ರಾಜ್ಯಸಭಾದೊಳಗೆ ಅವರಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಮತ್ತು ಎಲ್ಲ IAS ಆಫೀಸರು, ಪೊಲೀಸ್ ಇನ್ಸ್ಪೆಕ್ಟರ್ಗಳು ದೈಹಿಕವಾಗಿ ಅವರು ಒಂದು ಶಾಲೆ ಒಳಗೆ ಸರಿಯಾಗಿ ಅಭ್ಯಾಸ ಮಾಡ್ಲಿಕ್ಕರು ಕೂಡ ಅವರಿಗೆಲ್ಲ ಇಂಟರ್ವ್ಯೂ ಒಳಗೆ ಪಾಸ್ ಮಾಡಿ ಇವತ್ತು ಅವರು IPS ಅಧಿಕಾರಿಗಳಾಗಿದ್ದಾರೆ. ನಾವು ಏನೋ ಮಾಡಿದ್ರು ಕೂಡ ದೈಹಿಕವಾಗಿ ಚಟುವಟಿಕೆಗಳಿಗೆ ಇಟ್ಕೊಂಡ್ರೆ ಮಾತ್ರ ನಾವು ಜೀವನದೊಳಗೆ ಎಲ್ಲಾ ಸಾಧನೆ ಮಾಡಕ್ ಸಾಧ್ಯ ಐತೆ ಅಂತ ಹೇಳಿ ನನಗೆ 1-2 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಶಾಲೆಯ ಕಮಿಟಿಯವ್ರಿಗೆ ಧನ್ಯವಾದ ಹೇಳುತ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಮಾರ್ಚಕ್ಕೆ HP ಅಂತ ತಂದ್ರು ಗೌರ್ಮೆಂಟ್. ಏನದು HP, ಹೆಲ್ತ್ ಅಂಡ್ ಫಿಸಿಕಲ್ ಎಜುಕೇಶನ್. ಆ ಹೆಲ್ತ್ ಅಂಡ್ ಫಿಸಿಕಲ್ ಎಜುಕೇಶನ್ ಯಾಕೆ ತಂದ್ರು? ಈಗ ಏನಾಗ್ತಾ ಇದೆ ಅಂತಂದ್ರೆ, ಮಕ್ಕಳಿಗೆ ಹೆಲ್ತ್ ವಿಷಯದಲ್ಲಿ ಪೇರೆಂಟ್ಸ್ಗಾಗ್ಲಿ ಅಥವಾ ನಿಮಗೂ ಆಗ್ಲಿ ಹೆಲ್ತ್ ವಿಷಯದಲ್ಲಿ ಮಕ್ಕಳ ಬಗ್ಗೆ ಅಷ್ಟು ಕಾನ್ಶಿಯಸ್ ಇಲ್ಲ, ಯಾರೂ ಇಲ್ಲ. ಅದಕ್ಕೆ ಸಾಕಷ್ಟು ಕಾರಣಗಳಿವೆ.
ಇದನ್ನ ಸರಿಪಡಿಸೋದಕ್ಕೋಸ್ಕರ ಶಾಲೆಯಲ್ಲಿ ಹೆಲ್ತ್ ಅಂಡ್ ಫಿಸಿಕಲ್ ಎಜುಕೇಶನ್ ಅಂತ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಯಾಕೆಂತಂದ್ರೆ ಹೆಲ್ತ್ ಕಾನ್ಶಿಯಸ್ ಯಾಕೆ ತುಂಬಾ ಇಂಪಾರ್ಟೆಂಟ್, ಸ್ಪೋರ್ಟ್ಸ್ ಯಾಕೆ ಬೇಕು, ಇಟ್ ಲೀಡ್ಸ್ ಟು ಸ್ಟಡಿ ಅಂತಂದ್ರೆ ನಿಮ್ಮ ಸ್ಟಡಿಗೋಸ್ಕರ ಮುಂದಿನ ಒಂದು ಭವಿಷ್ಯತ್ಗೋಸ್ಕರ ಹೆಲ್ತ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಇಸ್ ವೆಲ್ತ್. ಏನಾಯ್ತು ಅಂತಂದ್ರೆ ಕೆಲವು ವರ್ಷಗಳ ಹಿಂದೆ ಈಗ ಶಾಲೆಗಳಲ್ಲಿ ಈ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ನೀವು ಹೇಗೆ ಕಲಿತೀರಲ್ಲ ಆ ರೀತಿ ಹೆಲ್ತ್ ಅಂಡ್ ಫಿಸಿಕಲ್ ಎಜುಕೇಶನ್ ಕೂಡ ಒಂದು ಸಬ್ಜೆಕ್ಟ್ ಆಗಿ ಕಲಿಬೇಕು ಅಂತ. ಹೇಗೆ ಸೋಷಿಯಲ್ ಸೈನ್ಸ್ ಕಲ್ತೀರಿ, ಹೇಗೆ ಮ್ಯಾಥ್ಸ್ ಕಲ್ತೀರಿ, ಹೇಗೆ ಸೈನ್ಸ್ ಕಲ್ತೀರಿ, ಅದೇ ರೀತಿ ಇದನ್ನು ಕಲಿಬೇಕು ಅಂತ. ಯಾಕೆ ಅಂತಂದ್ರೆ ಇವತ್ತು ಬೇರೆ ಬೇರೆ ದೃಷ್ಟಿ ಪ್ರಭಾವ ಜಾಸ್ತಿ ಆಗಿರೋದ್ರಿಂದ what you call the impact of mobile, the impact of any other things and hurry-burry and then busyness of your parents and school other programs also. Schools also started concentrating only on science, maths, English. ಅದನ್ನೇ ಶುರು ಮಾಡ್ಕೊಂಡ್ರು. ಅದರಿಂದ ಏನಾಯ್ತು, ಹೆಲ್ತ್ ಬಗ್ಗೆ ಯಾರೋ ಅಷ್ಟು ಲಕ್ಷ್ಯ ಕೊಡ್ಲಿಕ್ಕಾಗಲಿಲ್ಲ. ನಿಮ್ಗೆ ರೀಸೆಂಟ್ ಆಗಿ ಒಂದು ಎರಡು ಇನ್ಸಿಡೆಂಟ್ ನಮ್ಮ ಶಾಲೆಯಲ್ಲಿ ಹೇಳ್ತೀನಿ ನಿಮಗೆ. ಲಂಚ್ಗೆ ಎಲ್ಲಾ ಮಕ್ಕಳು ಬಂದು ಕೂತ್ರು. ನಿನ್ನೆ ಆಗಿದ್ದು ಒಂದು ಹುಡುಗ ಇಲ್ಲಿ 3rd ಸ್ಟ್ಯಾಂಡರ್ಡ್ ಇಲ್ಲಿ ಕೂತ್ಕೊಂಡು ಅಳ್ತಾ ಇದ್ದ. ಏನಾಯ್ತು ನೋಡಿದಾಗ ಅಕ್ಷತಾ ಮೇಡಮ್ ಇದ್ರು, ನಾನಿದ್ದೆ ಅಲ್ಲಿ. ಅಂಡ್ ಏನಾಯ್ತು ನೋಡಿದಾಗ ಅಲ್ಲಿ ಲಂಚ್ ಬಾಕ್ಸ್ ಖಾಲಿ. ಅಂದ್ರೆ ಲಂಚ್ ಬಾಕ್ಸ್ ನಲ್ಲಿ ಏನೂ ಇಲ್ಲ, ಖಾಲಿ ಬಾಕ್ಸ್ ತಂದ ಅವ್ನು ತಂದಿಲ್ಲ, ಅವ್ರ ಪೇರೆಂಟ್ ಹಾಕಿ ಕಳಿಸಿದ್ರು. ಅಂತಂದ್ರೆ ಈಗ ಮೊದ್ಲಿಗೆ ಏನಾಗ್ತಾ ಇತ್ತು, ನಿಮಗೆ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೇನು, ಫುಡ್ ಚೆನ್ನಾಗಿರ್ಬೇಕು, ಕರೆಕ್ಟ್ ನಾಟ್? ಈಗ ಪೇರೆಂಟ್ಸ್ ಅವರೇನೆ ಎಂಟಿ ಬಾಕ್ಸ್ ಕಳ್ಸಿದ್ರೆ ಹೆಂಗೆ ಅಂತ ನಂಗೆ ತುಂಬಾ ಆಶ್ಚರ್ಯ ಆಯ್ತದೆ. ಮಕ್ಕಳ ಬಗ್ಗೆ ದಿನವನ್ನು